ಪಟೇಲರ ಅಪ್ಪಣೆಯಂತೆ ಕುಳವಾಡಿ ತಳವಾರರು ಅಪ್ಪಣ್ಣಯ್ಯನನ್ನು ಹುಡುಕಲು ಹೋದರು. ರಾತ್ರಿಯ ಕತ್ತಲಿನಲ್ಲಿ ಅವನು ದೂರ ಹೋಗಿರಲಿಲ್ಲ. ಆಚೆ ಕೋಡಿ ಹತ್ತಿರದ ಭೂತಪ್ಪರಾಯನ ಮಂಟಪದಲ್ಲಿ ಕುಕ್ಕರಗಾಲಿನಲ್ಲಿ ಕೂತಿದ್ದ. ಅನುಮಾನ ಬಂದ ಬೆಸ್ತರ ಮುದ್ದ ಅದರೊಳಗೆ ಹೋದಾಗ ಸಿಕ್ಕಿ ಹೆದರಿಕೆಯಿಂದ ಬರುವುದಿಲ್ಲವೆಂದು ಹಠ ಮಾಡಿದ, ಅಂಗಲಾಚಿದ, ಕೊನೆಗೆ ಮೊಂಡು ಬಿದ್ದ. ಆದರೆ ಮುದ್ದ ಮೊಂಡು ಬಿದ್ದ ಅವನನ್ನು ಕುರಿಯ 4 ಕಾಲುಗಳನ್ನು ಹಿಡಿದು ಹೊರುವಂತೆ ಎತ್ತಿ ಹೆಗಲ ಮೇಲೆ ಹಾಕಿಕೊಂಡು ಹೊರಟುಬಿಟ್ಟ. ಊರಿನವರೆಲ್ಲರೂ ಏರಿಯ ಮೇಲೆಯೇ ಇದ್ದರು. ಅಷ್ಟರಲ್ಲಿ ಆಲೆ ಎಲ್ಲ ಉರಿದು ಬರೀ ಕೆಂಡ ಕಾಣುತ್ತಿತ್ತು. ಗದ್ದೆಗಳ ಕಬ್ಬು ಸುಟ್ಟು ಕರ್ರಗೆ ನಿಂತಿತ್ತು. ಆಕಾಶದಲ್ಲಿ ಬೆಳದಿಂಗಳಿಲ್ಲದಿದ್ದರೂ ಎಲ್ಲವೂ ಮಬ್ಬು ಮಬ್ಬಾಗಿ ಕಾಣುತ್ತಿತ್ತು. ಅಪ್ಪಣ್ಣಯ್ಯನನ್ನು ಹೊತ್ತು ತಂದು ಎಲ್ಲರ ಸಮಕ್ಷಮ ಇಳಿಸಿದಾಗ ಅವನು ಹೆದರಿಕೆಯಿಂದ ನಡುಗುತ್ತಿದ್ದ. ಹಿಂಭಾಗದಲ್ಲಿ ಗಂಟು ಹಾಕಿಕೊಳ್ಳುವಂತೆ ಜುಟ್ಟು ಬಿಟ್ಟು ಮುಂದುಗಡೆ ನುಣ್ಣಗೆ ಕ್ಷೌರ ಮಾಡಿಸಿಕೊಂಡಿದ್ದ ಅವನ ಬುರುಡೆಯ ಮೇಲೆ ಸಹ ಬೆವರುತ್ತಿತ್ತು. ಸದ್ಯ ಮಗನ ಮುಖ ಕಂಡು ಗಂಗಮ್ಮ ನಿಟ್ಟುಸಿರೆಳೆದಳು. ಶಿವೇಗೌಡನಿಗೆ ಹೇಳಿ ಅವನಿಗೆ 4 ಕೊಡಿಸಬೇಕೆಂದು ಮೊದಲೇ ನಿಶ್ಚಯಿಸಿಕೊಂಡಿದ್ದಳು. ಆದರೆ ಗೌಡನ ನಿಶ್ಚಯ ಬೇರೆಯದೇ ಆಗಿತ್ತು. ಕಬ್ಬಿನ ಗದ್ದೆಗೆ ಯಾಕಲೇ ಬೆಂಕಿ ಹಾಕ್ದೆ ಅವನು ಕೇಳಿದ. ಹೆದರಿಕೆಯಿಂದ ಅಪ್ಪಣ್ಣಯ್ಯ ಮಾತನಾಡಲಿಲ್ಲ. ಇನ್ನೊಂದು ಸಲ ಗದ್ದರಿಸಿಕೊಂಡು ಕೇಳಿದ ಮೇಲೆ ನಂಗೊತ್ತಿಲ್ಲ ಕಣ್ರೀ ಎಂದ. ಓಹೋ, ಗೊತ್ತಿಲ್ಲ ಅಂತಾನೆ. ಬೀಡಿ ಸೇದುವಾಗ ಬೆಂಕಿ ಹತ್ಕಳ್ಳಿಲ್ವೇನೋ, ಆಗಂತ ನೀನೇ ಬಂದು ತೆಂಗಿನ ಮರದ ಮ್ಯಾಲಿದ್ದ ನಂಗೆ ಹೇಳಿಲ್ವೇನೋ. ಚೆನ್ನಿಗರಾಯ ಸ್ವಯಂ ಪ್ರೇರಿತನಾಗಿ ಸಾಕ್ಷಿ ನುಡಿದ. ಅಪ್ಪಣ್ಣಯ್ಯ ಸುಮ್ಮನೆ ತಲೆ ತಗ್ಗಿಸಿ ನಿಂತುಬಿಟ್ಟ. ಅವನ ಕಾಲು ನಡುಗುತ್ತಿತ್ತು. ಅಳ್ಳಾಡುತ್ತಿದ್ದ ತುಂಟು ಪಂಚೆಯೊಳಗಿನಿಂದ ಕಾಣುತ್ತಿತ್ತು. ಗುಂಪಿನಲ್ಲಿಯೇ ಇದ್ದ ಅಯ್ಯಾಶಾಸ್ತ್ರಿಗಳು ಮೌನಂ ಸಮ್ಮತಿ ಸೂಚಕಂ, ಅಂದರೆ ಅವನೇ ಬೆಂಕಿ ಹೊತ್ತಿಸಿರೋದು ನಿಜ ಅಂದಂಗಾಯ್ತು, ಇನ್ನು ಮುಂದಿನ ಮಾತಾಡಿ ಎಂದರು. ಗದ್ದೆಗಳವರೆಲ್ಲ ತಲಾ ತಟ್ಟಿ ಆಡಲು ಪ್ರಾರಂಭಿಸಿದರು. ನನ್ನ ಚೇಣಿ ಕಬ್ಬು ಕಲ್ಲು ಸಕ್ಕರೆಯಂತ ಬೆಲ್ಲ ಮಾಡ್ತಿತ್ತು. ಆಣೆಗೆ ಎಳ್ಳು ಅಚ್ಚು ಅಂದ್ರೂ ಬೆಸ್ತಾರ ಸಂತೆಯಲ್ಲಿ ಎಗರಿಸ್ಕೊಂಡು ಹೋಯ್ತಿದ್ರು. ಏನಿಲ್ಲ ಅಂದ್ರೂ 300 ರೂಪಾಯಿ ಲುಕ್ಸಾನಾಗೈತೆ ಎಂದು ಕುರುಬರ ಸಣ್ಣಯ್ಯ ಗೊಣಗಿದ. ಬಣಜಿಗರ ರೇವಣ್ಣ ಶೆಟ್ಟಿ, ನಂದು ಆಲೆಯಾಗಿತ್ತು ನಿಜ, ಆದ್ರೂ ಕೂಳೆ ಕಬ್ಬು ಬೆಳೆದಿದ್ರೆ 400 ರೂಪಾಯಿ ಬತ್ತಿತ್ತು ಎಂದ. ಪ್ರತಿಯೊಬ್ಬರೂ ಅವರವರ ನಷ್ಟವನ್ನು ಅಂದಾಜು ಕಟ್ಟಿ ಹೇಳಿದರು. ಅಯ್ಯಾಶಾಸ್ತ್ರಿಗಳಿಗೆ ಗದ್ದೆ ಇರಲಿಲ್ಲ. ಅವರೂ ತಮ್ಮ ನಷ್ಟ ಹೇಳಿದರು. ನನಗೆ ಗದ್ದೆ ಇಲ್ಲ ನಿಜ, ಆದರೆ ಎಲ್ಲರದು ಆಲೆ ಅರೆಯುವಾಗ ಗಣಪತಿ ಪೂಜೆಗೆ ಅಂತ 1 ಅಡಿಗೆಗೆ 1 ಉಂಡೆ ಬೆಲ್ಲ ನಂಗೆ ಸಂದಾಯವಾಗಬೇಕಾಗಿತ್ತು. ಒಟ್ಟಿನ ಲೆಕ್ಕ ತೆಗೆದ್ರೆ ಏನಿಲ್ಲ ಅಂದ್ರೂ 500 ಉಂಡೆ ಬೆಲ್ಲ ನಂಗೆ ಬರಬೇಕಾಗಿತ್ತು. ಲೆಕ್ಕ ಹಾಕಿದ್ರೆ 50 ರೂಪಾಯಿ ಆಯಿತು. ಇದರ ಮೇಲೆ ಸಿಕ್ತಿದ್ದ ಕಬ್ಬಿನ ಹಾಲು, ಅಡಿಗೆ ತೆಗೆದಾಗ ಹೋಗಿದ್ದರೆ ಸಿಕ್ತಿದ್ದ ಬಿಸಿ ಬೆಲ್ಲ, ಇವೆಲ್ಲ. ಶಾಸ್ತ್ರಿಗಳೇ, ನಿಮ್ಮ ಬಡ್ಡಿ ಲೆಕ್ಕ ಭಾಳ ವಜನ್ ಆಯ್ತು. ಏನೋ ಕಬ್ಬಿದ್ದೋರು ಲೆಕ್ಕ ಹಾಕದು ನ್ಯಾಯ. ಗಣಪನ ಪೂಜೆ ಉಂಡಿ ಮ್ಯಾಲೆ ಲುಕ್ಸಾನ ಲೆಕ್ಕ ಮಾಡ್ಬ್ಯಾಡ್ದು, ಮಾದೇವಯ್ಯನವರು ನಡುವೆಯೇ ಹೇಳಿದರು. ಕಬ್ಬೆಲ್ಲ ಆರಿದ ಮೇಲೆ ರೇವಣ್ಣ ಶೆಟ್ರು ಕೂಳೆ ಕಬ್ಬಿಗೆ 400 ರೂಪಾಯಿ ಲೆಕ್ಕ ತೆಗಿತಿದ್ದಾರೆ. ಅವರಿಗಾದರೆ 1.5 ಎಕರೆ ಗದ್ದೆ. ಮೊದಲ ಬೆಳೆಗೆ 100 ರೂಪಾಯಿ ಸಿಕ್ಕಿಲ್ಲ, ಇನ್ನು ಕೂಳೆಗೆ 400 ಹೆಂಗಿಡ್ತೈತೆ? ನಾನ್ ಕೂಳೆ ಬಿಡೋದಿಲ್ಲ. ಭೂಮಿ ಸಾಪ್ ಮಾಡಿಸಿ ಮುಂದಿನ ಸಲಿಗೆ ಭತ್ತ ಹಾಕಿಸ್ತೀನಿ. ಕಬ್ಬಿನಿಂದ ಭೂಮಿ ಕೆಟ್ಟೋಯ್ತೈತೆ ಅಂತ ಅವರು ನನ್ ಕುಟ್ಟೆ ಹೇಳಿದ್ರು. ಇನ್ನೂ ಎಷ್ಟು ಜನ ತಮ್ಮ ತಮ್ಮ ನಷ್ಟವನ್ನು ಹೆಚ್ಚು ಮಾಡಿ ಹೇಳುತ್ತಿದ್ದರೋ. ಆದರೆ ಅಯ್ಯನವರ ಮಾತಿನಿಂದ ಅವರು 4 ಜನ ಒಪ್ಪುವಂತೆ ಯೋಚನೆ ಮಾಡಿ ಮಾತನಾಡಬೇಕಾಯಿತು. ಅಯ್ಯನವರು ಮುಂದುವರೆಸಿದರು. ಗಣಪನ ಪೂಜೆಗೆ ಕಟ್ಟೋದು ಒಂದು ಪಿಚಡೆ ತ್ವಾರದ ಉಂಡಿ. ಅಂತಾದು 500 ಕೊಟ್ರೆ 50 ರೂಪಾಯಿ ಯಾರಪ್ಪ ಕೊಡ್ತಾನು? ಅಂದ್ರೆ ರೂಪಾಯಿಗೆ 10 ಉಂಡಿ ಆಯ್ತು. ರೂಪಾಯಿಗೆ 40 ತನಕ ಅಚ್ಚೇ ಸಿಕ್ತಾವು. ಪಿಡಚೆ ತ್ವಾರದ ಉಂಡಿಗೆ 1 ಆಣೆ ಹೆಂಗ್ ಕೊಡ್ತಾರು? ಅಲ್ಲಿಗೆ ಅಯ್ಯಾಶಾಸ್ತ್ರಿಗಳ ಬಾಯಿ ಪೂರ್ತಿಯಾಗಿ ಕಟ್ಟಿ ಹೋಯಿತು. ಮಾದೇವಯ್ಯನವರು ಕೊನೆಯ ತೀರ್ಮಾನ ಹೇಳುವವರಂತೆ ಎದ್ದು ನಿಂತು ಅಂದರು. ಲುಕ್ಸಾನು ಲೆಕ್ಕ ಮಾಡಿದ್ರೆ ಯಾರಿಗೂ ಸಿಕ್ಕಾದಿಲ್ಲ. ಹುಡುಗ ಬೇಕು ಅಂತಲೇನು ಮಾಡಲಿಲ್ಲ.
ಈಟುದ್ದದ ಹುಡುಗ ಬೀಡಿ ಎಳಿತಾನೆ ಅಂದ್ರೆ ಬುದ್ಧಿ ಕಲಿಸ್ಬೇಕು. ಎಂತದಾರ ಕೋಲು ತಗಂಡು 4 ಬಾರಿಸಿ ಕಳಿಸಿ. ಇಲ್ದೇ ಇದ್ರೆ ಅವನ ಓಚೈನೋರ್ಗೆ ಹೇಳಿ ಕ್ವಾದಂಡ ಕಟ್ಸಿ. ಇಲ್ಲ ಕಣ್ರಿ, ನನ್ನ ಕ್ವಾದಂಡ ಕಟ್ಟಿಸ್ಬ್ಯಾಡಿ ನಿಮ್ಮ ದಮ್ಮಯ್ಯ ಎಂದು ಅಪ್ಪಣ್ಣಯ್ಯ ಅಂಗಲಾಚಿದ. ನಂದೇನು ತಪ್ಪಿಲ್ಲ, ಅವನಿಗೇ ಕಟ್ಸಿ ಎಂದು ಚೆನ್ನಿಗರಾಯ ವಿನಾಕಾರಣ ಮಾತನಾಡಿದ. ಆದರೆ ಪಟೇಲ ಶಿವೇಗೌಡ ಬೇರೆಯ ರೀತಿಯಲ್ಲಿ ಮಾತನಾಡಿದ. ಐನೋರೆ, ನೀವು ಸನ್ಯಾಸಿ, ಮನೆಯಿಲ್ಲ ಮಠವಿಲ್ಲ, ಹೆಂಡ್ರಿಲ್ಲ ಮಕ್ಳಿಲ್ಲ. ಹುಡುಗ್ನಿಗೆ ಬುದ್ಧಿ ಕಲಿಸಾದು ಬ್ಯಾರೆ ಮಾತು. ಈಗ ಆಗಿರ ಲುಕ್ಸಾನು ಯಾರು ಕೊಡ್ತಾರೆ? ನಾನು ಊರ ಪಟೇಲ, ನ್ಯಾಯ ಹೇಳ್ಬಿಡ್ತೀನಿ. ಒಟ್ಟಿನಲ್ಲಿ ಇವರು ಊರೊಟ್ಟಿಗೆ ಇಷ್ಟು ದಂಡ ಅಂತ ಕೊಡಬೇಕು. ಅದನ್ನ ಯಾರ್ಯಾರಿಗೆ ಲುಕ್ಸಾನಾಗಿದ್ಯೋ ಅವರಿಗೆ ಹಂಚಬೇಕು. ನ್ಯಾಯ ನ್ಯಾಯ ಎಂದು ಅನೇಕರು ತಲೆ ಹಾಕಿದರು. ರೇವಣ್ಣ ಶೆಟ್ಟಿ ಮತ್ತು ಅಯ್ಯ ಶಾಸ್ತ್ರಿಗಳು ಗಟ್ಟಿಯಾಗಿಯೇ ಅದು ಅಪ್ಪಂಗೆ ಹುಟ್ಟಿದ ಮಾತು ಅಂದ್ರೆ ಎಂದರು. ಮಾದೇವಯ್ಯನವರನ್ನು ಛೇಡಿಸಲೆಂದೇ ಅವರು ಹಾಗೆಂದದ್ದು. ಅಯ್ಯನವರು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಲಿಲ್ಲ. ವ್ಯವಹಾರ ಎತ್ತ ತಿರುಗುತ್ತಿದೆ ಎಂಬುದರ ಅರಿವು ಗಂಗಮ್ಮನಿಗೆ ಈಗ ಆಯಿತು. ಅವಳು ಕೈಮುಗಿಯುತ್ತಾ, ನಾನು ಗಂಡ ಸತ್ತ ಮುಂಡೆ, ಇವು ಬುದ್ಧಿ ಇಲ್ದೆ ಏನೋ ಮಾಡಿಬಿಟ್ಟಿವೆ ಎಂದು ಮುಂದೆ ಹೇಳುವುದರಲ್ಲಿಯೇ ಚೆನ್ನಿಗರಾಯ ಬಾಯಿ ಹಾಕಿ, ನಂದೇನು ತಪ್ಪಿಲ್ಲ ಕಣಮ್ಮ, ಬರೀ ಅಪ್ಪಣ್ಣಯ್ಯ ಅನ್ನು ಎಂದ. ಗಂಗಮ್ಮ ಅದನ್ನು ಗಮನಿಸದೆ ಕೇಳಿಕೊಂಡಳು. ತಪ್ಪು ಮಾಡಿದ್ದಕ್ಕೆ ಅವನಿಗೆ ಕೋದಂಡ ಕಟ್ಸಿ. ದಂಡ ಪಂಡ ನನ್ನ ಹತ್ರ ಇಲ್ಲ. ನನ್ನ ಕೋದಂಡ ಕಟ್ಟಿಸ್ಬ್ಯಾಡಿ ಕಣ್ರಿ, ದಂಡಾನೇ ತಗಳ್ರಿ ಎಂದು ಅಪ್ಪಣ್ಣಯ್ಯ ಅಳುತ್ತಾ ಹೇಳಿದ. ಮುಖ್ಯರಲ್ಲಿಯೇ ಮಾತುಕತೆಯಾಯಿತು. ಎಲ್ಲರಿಗೂ ಆಗಿರುವ ನಷ್ಟವನ್ನು ಲೆಕ್ಕ ಮಾಡಿದರು. ಪೂರ್ತಿಯಲ್ಲದಿದ್ದರೆ ಸ್ವಲ್ಪ ಸ್ವಲ್ಪ ಕಡಿಮೆಯಾಗಿಯಾದರೂ ಹಂಚುವಂತೆ. ಗಂಗಮ್ಮ 2,000 ರೂಪಾಯಿ ಕೊಡಬೇಕು. ಗಣಪತಿ ಉಂಡೆಗಳು ತಪ್ಪಿದ್ದುದಕ್ಕೆ ಅಯ್ಯ ಶಾಸ್ತ್ರಿಗಳಿಗೆ ಒಟ್ಟಿನಲ್ಲಿ 10, ಕೂಳೆ ಕಬ್ಬಿನ ನಷ್ಟಕ್ಕೆ ರೇವಣ್ಣ ಶೆಟ್ಟಿಗೆ 25 ರೂಪಾಯಿ ಕೊಡುವುದೆಂದು ತೀರ್ಮಾನವಾಯಿತು. ಗಂಗಮ್ಮ ಅಂಗಲಾಚಿದಳು, ಕೈ ಮುಗಿದಳು. ಆದರೆ ಯಾರೂ ಕೇಳಲಿಲ್ಲ. ಅವಳ ಪರವಾಗಿ ತಾವು ಮಾತನಾಡಿದರೂ ಪ್ರಯೋಜನವಿಲ್ಲವೆಂದು ಅರಿತ ಮಾದೇವಯ್ಯನವರು ಸುಮ್ಮನಾದರು. ತನ್ನ ಹತ್ತಿರ ಒಂದು ದಮಡಿಯೂ ಇಲ್ಲವೆಂದು ಗಂಗಮ್ಮ ಹೇಳಿದುದಕ್ಕೆ ಪಟೇಲ ಶಿವೇಗೌಡ ಪರಿಹಾರ ಹೇಳಿದ. ನಿನ್ನ ಹೊಲ, ಗದ್ದೆ, ತ್ವಾಟ, ಮನೆ ಎಲ್ಲಾನು ನಂಗೆ ಆಧಾರ ಬರಿ. ನಾನು ಗಂಟು ಕೊಡ್ತೀನಿ. ನನ್ನ ಹಣ ತೀರ್ಸಿ ಆಧಾರ ವಾಪಸ್ ಬರುಸ್ಕ. ಗಂಗಮ್ಮನಿಗೆ ಏನೂ ತೋಚಲಿಲ್ಲ. ಅಯ್ಯ ಶಾಸ್ತ್ರಿಗಳ ಮುಖ ನೋಡಿದಳು. ತಮಗೆ ಬರುವ 10 ರೂಪಾಯಿಗಳನ್ನು ಅವರ್ಯಾಕೆ ಕಳಕೊಂಡಾರು? ಅವರಿಂದ ಏನೂ ಪ್ರಯೋಜನವಾಗಲಿಲ್ಲ. ಗ್ರಾಮದಲ್ಲಿದ್ದ ಇನ್ನೊಬ್ಬ ಪುರೋಹಿತ ಅಣ್ಣಾ ಜೋಯಿಸರು ಅಯ್ಯ ಶಾಸ್ತ್ರಿಗಳ ಜ್ಞಾತಿ, ಎಂದರೆ ಅವರ ದೂರದ ಅಣ್ಣನ ಮಗ. ಚಿಕ್ಕಪ್ಪ ಹೇಳಿದುದರ ವಿರುದ್ಧ ವಿನಾಕಾರಣ ಅವರು ಮಾತನಾಡುವುದಿಲ್ಲ. ಗ್ರಾಮದ ದೊಡ್ಡವರೆಲ್ಲ ಕೂಡಿ ಮಾಡಿರುವ ತೀರ್ಮಾನ ಅವಳು ಒಪ್ಪಿಕೊಳ್ಳಲೇಬೇಕಾಯಿತು. ದಂಡ ತಪ್ಪಿಸಲು ಮಾದೇವಯ್ಯನವರೇನೋ ಮೊದಲೇ ಪ್ರಯತ್ನಪಟ್ಟರು, ನಡೆಯಲಿಲ್ಲ. ಆದರೂ ಗಂಗಮ್ಮನಿಗೆ ಒಂದು ಬುದ್ಧಿಯ ಮಾತು ಹೇಳಿದರು. ಜಮೀನು ಆಧಾರ ಮಾಡಿ ಸಾಲ ತಗಬ್ಯಾಡ್ರಿ. ನಿಮ್ಮ ಹತ್ರ ಇರ ಬೆಳ್ಳಿ ಬಂಗಾರ ಏನಿದ್ರೂ ಮಾರಿಬಿಡ್ರಿ. ಸಾಲದ್ದಕ್ಕೆ ಮನೆಯಾಗಿರ ದಿನಸಿ ಧಾನ್ಯ ಕಾಯಿ ಕಸಿ ಕೊಟ್ಟು ಹಣ ತುಂಬಿಸಿ. ಸ್ಥಿರಾಸ್ತಿ ಮ್ಯಾಲೆ ಕಾಗದ ಪತ್ರ ಮಾಡಬ್ಯಾಡ್ರಿ. ಸಾಲ ಅಂತ ಮಾಡಿದ್ರೆ ಅದರ ಬಡ್ಡಿ ಬೆಳೆಯುತ್ತೆ. ಅದೆಲ್ಲ ನಿಭಾಯಿಸಾಕೆ ನಿಮಗೆ ತಿಳುವಳಿಕೆ ಇಲ್ಲ. ಪಟೇಲ ಶಿವೇಗೌಡ ಬಾಯಿ ಹಾಕಿದ. ಅದಕ್ಕೆಂತ ತಿಳುವಳಿಕೆ ಬೇಕು? ನಾನೇನು ಅವ್ರ ತಾವ ಬಡ್ಡಿ ತಗಾತೀನ? ಮಾತಿಗೆ ಇರ್ಲಿ ಅಂತ ಆಧಾರ ಬರೀತಾರೆ. ಮದುವೆದು ಹಿರೇರು ಕೊಟ್ಟದ್ದು ಒಡವೆ ವಸ್ತ್ರ ಕಳುದ್ರೆ ಮತ್ತೆ ಬತ್ತೈತಾ? ಸನ್ಯಾಸಿಗೆ ಚಿನ್ನ ಬೆಳ್ಳಿ ಬ್ಯಾಡ ಅಂದ್ರೆ ಸಂಸಾರಸ್ಥರಿಗೆ ಬ್ಯಾಡ್ವಾ? ಏನ್ ಗಂಗಮ್ಮನೋರೆ, ಈ ಸನ್ಯಾಸಿ ಅಯ್ಯನ್ ಮಾತ್ ಕೇಳ್ತಿರೋ, ಗ್ರಾಮದ 10 ಜನ ತಿಳುವಳಿಕೆ ಇರೋರ ಮಾತ್ ಕೇಳ್ತಿರೋ? 10 ಜನರು ಪಟೇಲನ ಮಾತೇ ಸರಿ ಎಂದರು. ಪಟೇಲನ ಭಾವಮೈದ ಸದ್ಯದಲ್ಲಿ ಶಾನುಭೋಗಿಕೆ ನೋಡುತ್ತಿರುವ ಶಿವಲಿಂಗೇಗೌಡ. ಮದುವೆಯಲ್ಲಿ ಕೊಟ್ಟ ಚಿನ್ನಾನ ಮಾರಕ್ಕೆ ಗಂಡ ಸತ್ತ ಮ್ಯಾಲೆ ಹೆಂಗಸಿಗೆ ಕಾನೂನೇ ಇಲ್ಲ, ಜಮೀನು ಆಧಾರ ಮಾಡ್ಬೋದು ಎಂದ. ಅಯ್ಯ ಶಾಸ್ತ್ರಿಗಳಿಗೂ ಅನುಮೋದಿಸಿದರು. ಇಷ್ಟೊಂದು ಜನರ ಅಭಿಪ್ರಾಯವನ್ನು ವಿರೋಧಿಸುವ ಕಾನೂನಿನ ಜ್ಞಾನ ಮಾದೇವಯ್ಯನವರಿಗೆ ಇರಲಿಲ್ಲ.
ಇದ್ದರೂ ಈ ಪಂಚಾಯಿತರ ಮಧ್ಯದಲ್ಲಿ ತಮ್ಮ ಅಭಿಪ್ರಾಯಕ್ಕೆ ಯಾವ ಬೆಲೆ, ತಮ್ಮ ಮಾತನ್ನು ಗಂಗಮ್ಮ ಕೇಳುತ್ತಾಳೆಂಬ ನಿಗದಿಯೂ ಇಲ್ಲ. ಅವರು ಸುಮ್ಮನಾದರು. ಇನ್ನು ನ್ಯಾಯದ ವಿಷಯದಲ್ಲಿ ತಡ ಮಾಡುವಂತಿಲ್ಲ. ಆಗಲೇ 2 ಗಾಡಿ ಕಟ್ಟಿಸಿ ಇಬ್ಬರು ಮಕ್ಕಳೊಡನೆ ಗಂಗಮ್ಮನನ್ನು ಕರೆದುಕೊಂಡು ಪಟೇಲ ಮತ್ತು ಉಳಿದ ಮುಖ್ಯರು ತಿಪಟೂರಿಗೆ ಹೊರಟರು. ಸಬ್ ರಿಜಿಸ್ಟ್ರಾರ ರೂಬು ಶಿವೇಗೌಡ 2,000 ಕೊಟ್ಟ. ತನ್ನ ಸಂಸಾರ ತಾಪತ್ರಯಕ್ಕೆ ಎಂದು ಕಾರಣ ಬರೆದು ಅವಳ ಎಲ್ಲ ಆಸ್ತಿಯನ್ನು ಆಧಾರ ಬರೆದದ್ದಾಯಿತು. ಕಾಗದ ಬರೆದವನು ಶಾನುಭೋಗ ಶಿವಲಿಂಗೇಗೌಡ. ಬಿಕ್ಕಲ್ಮ್ಗೆ ಕೊನೆಯ ಪಕ್ಷ 25 ರೂಪಾಯಿ ಕೊಡಬೇಕಾಗಿ ಅವನು ಹಠ ಹಿಡಿದ. ಈ ಸಲ ಬೆಳೆ ಬಂದ ಮೇಲೆ ಅವರೇಕಾಳು ಮಾರಿ ಕೊಡುವುದಾಗಿ ಗಂಗಮ್ಮ ಒಪ್ಪಿಕೊಂಡಳು. ತನ್ನ ಕಬ್ಬಿನ ಗದ್ದೆಯ ಲುಕ್ಸಾನು ಎಂದು 400 ಇಟ್ಟುಕೊಂಡು ಪಟೇಲ ಶಿವೇಗೌಡ ಉಳಿದುದನ್ನು ಇತರರಿಗೆ ಹಂಚಿದ. ವಿಧವೆಯಾದ ಗಂಗಮ್ಮ ತಿಪಟೂರಿನ ಹೋಟೆಲಿನಲ್ಲಿ ಏನೂ ತಿನ್ನುವಂತಿಲ್ಲ. ಹುರಿಯುವ ಮೊದಲು ನೀರು ಹಾಕಿರುವುದರಿಂದ ಪುರಿಯನ್ನು ಮುಟ್ಟುವ ಹಾಗಿಲ್ಲ. ಕೆರೆಯಲ್ಲಿ ಮೈ ತೊಳೆದುಕೊಂಡು ಒದ್ದೆ ಸೀರೆಯಲ್ಲಿ 2 ಹಿಡಿ ಹುರಿಗಡಲೆ 1 ಮುರುಕು ಬೆಲ್ಲ ಅಗಿದು ಮತ್ತೆ ಗಾಡಿಯಲ್ಲಿ ಕೂತಳು. ಹುಡುಗರಿಗೆ ಅವಳೇ ಆರಾಣೆ ಕೊಟ್ಟು ಬ್ರಾಹ್ಮಣರ ಹೋಟ್ಲಿನಲ್ಲಿ 24 ದೋಸೆ ಮೇಲೆ 1 ಮುದ್ದೆ ಚಟ್ನಿ ಕೊಡಿಸಿದಳು. ಊರಿಗೆ ಬಂದ 4 ದಿನ ಅವಳು ಅವಮಾನದಿಂದ ಎಲ್ಲೂ ಹೊರಗೆ ಹೋಗಲಿಲ್ಲ. 3 ಮೈಲಿ ದೂರದ ಸಣ್ಣೇನಹಳ್ಳಿಯ ಕುಂಬಾರರಿಗೆ 16 ರೂಪಾಯಿ ಕೊಟ್ಟು 500 ಉಂಡೆ ಹೆಂಚು ತರಿಸಿ ಹಿಂದಿನ ಹಾರನ್ನು ಪೂರ್ತಿಯಾಗಿ ಕೈಯಾಡಿಸಿದಳು. 8 ದಿನವಾದ ಮೇಲೆ 1 ದಿನ ಅವಳೇ ಗುಡಿಯ ಮಾದೇವಯ್ಯನವರಿಗೆ ಹೇಳಿ ಕಳಿಸಿದಳು. ಕಷ್ಟ ಸುಖ ಹೇಳಿಕೊಂಡು ಮುಂದೆ ಏನು ಮಾಡಬೇಕೆಂದು ಕೇಳಿದುದಕ್ಕೆ ಅವರು ಹೇಳಿದರು, ಅಪ್ಪಣ್ಣಯ್ಯನ್ನ ಓಚೈನೋರ ತಾವ ಸೇರಿಸಿ, ವಸಿ ವಿದ್ಯಾ ಬಂದ್ರೆ ಅವನು ನೆಟ್ಟಗಾಗ್ತಾನು. ಚೆನ್ನಿಗರಾಯನ್ನ ಹೊನ್ನವಳ್ಳಿಗೆ ಸೇರಿಸಿ, ನೀವೇ ಹೋಗಿ ಅವನನ್ನ ಅಲ್ಲಿ ಬಿಟ್ಟು ಮನೇತನದ ಶಾನುಬೋಕಿ ಕಂಡೋರ ಕೈಲಿದೆ, ಇವನನ್ನ ಬುದ್ಧಿವಂತ್ರನ್ನ ಮಾಡಿ ವಿದ್ಯೆ ಕಲ್ಸಿ ಅಂತ ಕೇಳ್ಕಂಡ್ ಬನ್ರಿ. ತಡ ಮಾಡಿದ್ರೆ ಸುಖ ಇಲ್ಲ. ಅವನಿಗಾಗಲೇ 15 ಆಯ್ತಲ್ಲ. ಗಂಗಮ್ಮ ಒಪ್ಪಿದಳು. ಚೆನ್ನಿಗರಾಯನನ್ನು ಹೊನ್ನವಳ್ಳಿಯ ಸೀತಾರಾಮಯ್ಯ ಶಾನುಭೋಗರ ಕೈ ಕೆಳಗೆ ಲೆಕ್ಕ ಕಲಿಯಲು ಬಿಡುವ ಸುದ್ದಿ ಪಟೇಲ ಶಿವೇಗೌಡನಿಗೆ ತಿಳಿಯಿತು. ಅವನೇ ಬಂದು ಹೇಳಿದ, ಆಟು ದೂರ ಯಾಕ್ ಕಳಿಸ್ತೀಯವ್ವ, ನಮ್ ಶಿವಲಿಂಗನ್ ತಾವ ಸೇರ್ಸಿ, ಇಲ್ಲೇ ಮನೆ ಮುಂದೆ ಇದ್ಕೊಂಡು ಕಲ್ತ್ರೆ ಆಗಾಕಿಲ್ವಾ. ಆದರೆ ಹೊನ್ನವಳ್ಳಿಯ ಸೀತಾರಾಮಯ್ಯನವರ ಕೈ ಕೆಳಗೆ ಕಲಿಯದೆ ವಿದ್ಯೆ ಬರುವುದಿಲ್ಲವೆಂಬುದು ಗಂಗಮ್ಮನ ದೃಢ ನಂಬಿಕೆಯೂ ಆಗಿತ್ತು. ಬಾಕಿಯವರು ಶಾನುಭೋಗಿಕೆ ಮಾಡಬಹುದು, ಆದರೆ ಅದಕ್ಕೆ ಗುರುವಾಗುವ ಯೋಗ್ಯತೆ ಇರುವುದು ಈ ಸುತ್ತಿನಲ್ಲಿ ಹೊನ್ನವಳ್ಳಿಯವರಿಗೆ ಮಾತ್ರ. ಜಾವಗಲ್ಲು ಸುತ್ತಿನಲ್ಲಿ ಹಳೇಬೀಡಿನ ವೆಂಕಟೇಶಯ್ಯನವರಿಗೂ ಅಂಥದೇ ಯೋಗ್ಯತೆ ಇದೆ. ಆದರೆ ಅವರು ಈ ಸುತ್ತಿನವರಲ್ಲ. ಒಂದೊಂದು ಕಡೆಯ ಮರ್ಜಿ ಜಾಯಮಾನ ಅಲ್ಲಲ್ಲಿಯವರಿಗೇ ಗೊತ್ತು. ಅಂತೂ ಗಂಗಮ್ಮ ಕಮಾನುಗಾಡಿ ಹೂಡಿಸಿಕೊಂಡು 2 ಮಕ್ಕಳೊಡನೆ ಹೊನ್ನವಳ್ಳಿಗೆ ಪಯಣ ಮಾಡಿದಳು. ಹೊರಡುವ 2 ದಿನ ಮೊದಲು ಚೆನ್ನಿಗರಾಯ ಭಂಡಾರಿ ರುದ್ರಣ್ಣನಿಂದ ತಲೆ ಮಾಡಿಸಿಕೊಂಡು ನೆತ್ತಿಗೆ ಗಂಧದ ಪಟ್ಟು ಹಾಕಿಕೊಂಡ. ಅದರ ಮರುದಿನ ಎಣ್ಣೆ ನೀರು ಆಯಿತು. ಕೋಡುಬಳೆ ತಂಬಿಟ್ಟುಗಳ ಗಂಟು ತಯಾರಾಯಿತು. ಕೋಟು ಟೋಪಿ ಇಟ್ಟುಕೊಂಡು ಅವನು ಗಾಡಿ ಹತ್ತುವಾಗ ಮಾದೇವಯ್ಯನವರು ಹೇಳಿದರು, ದೊಡ್ಡ ಕಡೆ ಹೋಗ್ತಾ ಇದ್ದೀಯ, ಇನ್ಮ್ಯಾಲೆ ನಿನ್ನ ಬಾಯಲ್ಲಿ ಯಾವತ್ತೂ ಬೈಗುಳದ ಮಾತು ಬರ್ಬ್ಯಾಡ್ದು, ಬುದ್ಧಿವಂತನಾಗಿ ವಾಪಸ್ ಬಾ. ಹೊನ್ನವಳ್ಳಿಯವರು ಪೌತಿ ರಾಮಣ್ಣನವರನ್ನು ಬಲ್ಲವರು. ಗಂಗಮ್ಮನ ಕೋರಿಕೆ ಮನ್ನಿಸಿ ಚೆನ್ನಿಗರಾಯನನ್ನು ತಮ್ಮ ಮನೆಯಲ್ಲಿಟ್ಟುಕೊಂಡು ಲೆಕ್ಕ ಕಲಿಸಲು ಒಪ್ಪಿದರು. ತಾಯಿ ಮತ್ತು ತಮ್ಮ ಮತ್ತೆ ಗಾಡಿ ಹತ್ತುವಾಗ ಚೆನ್ನಿಗರಾಯ ಅಳುತ್ತಾ ನಿಂತುಕೊಂಡ. ಕೊನೆಗೆ ಯಾರ ಕೈಲಾದ್ರೂ ಇನ್ನೊಂದ್ಸಾಲಿ ಕ್ವಾಡ್ಬಳೆ ತಂಬಿಟ್ಟು ಕೊಟ್ಕಳ್ಸು ಎಂದು ಹೇಳಿದ. ಊರಿಗೆ ಹಿಂತಿರುಗಿದ ಮೇಲೆ ಅಪ್ಪಣ್ಣಯ್ಯನನ್ನು ಚಾತಾಳಿ ಚೆನ್ನಕೇಶವನವರ ಕೂಲಿ ಮಠಕ್ಕೆ ಸೇರಿಸಿಯಾಯಿತು. ದಿನವೂ ಅವನನ್ನು ಮಠಕ್ಕೆ ಕಳಿಸಲು ಪಂಚೆಯ ಸೆರಗಿನ ತುಂಬ ಹುರಿಗಡಲೆ, ಬೆಲ್ಲ, ಅರ್ಧ ಓಳು ಕೊಬ್ಬರಿ ಕೊಡಬೇಕಾಗಿತ್ತು. ಚೆನ್ನಿಗರಾಯ ಹೊನ್ನವಳ್ಳಿಯಲ್ಲಿ ಒಟ್ಟು 3 ವರ್ಷ ಶಿಷ್ಯವೃತ್ತಿ ಮಾಡಿದ. ಈಗ ಅವನು ಸಲೀಸಾಗಿ ಎಡಗೈ ಬೆರಳಿನಿಂದ ರೂಲು ದೊಣ್ಣೆ ಹುರುಳಿಸುತ್ತಾನೆ. ಬಲಗೈಲಿ ಸ್ಟೀಲು ಮುಳ್ಳಿನಿಂದಾಗಲಿ ಸೀಸದ ಕಡ್ಡಿಯಿಂದಾಗಲಿ ಗೆರೆ ಎಳೆಯುತ್ತಾನೆ.
ಲೆಕ್ಕಪತ್ರಗಳಲ್ಲಿ ಎಡಗಡೆ ತಪ್ಪಿಲ್ಲದಂತೆ ಇಳಿಸುವುದು ಮಾತ್ರವಲ್ಲದೆ ಬಲಗಡೆಯದನ್ನೂ ಹೇಗೆ ಬರೆಯಬೇಕೆಂದು ತಿಳಿದುಕೊಂಡಿದ್ದಾನೆ. ಅವನ ವಿದ್ಯೆ ಪೂರ್ತಿಯಾಯಿತೋ ಇಲ್ಲವೋ ಹೇಳುವುದು ಕಷ್ಟ. ನೀನು ರೂಪಾಯಲ್ಲಿ ನಾಲ್ಕಾಣೆಯೂ ಕಲಿತಿಲ್ಲ ಎಂದು ಗುರುಗಳಾದ ಸೀತಾರಾಮಯ್ಯನವರು ಹೇಳುತ್ತಾರೆ. ಅವರ ಎದುರಿಗೆ ಪ್ರತಿ ಹೇಳುವುದಿಲ್ಲವಾದರೂ ಚೆನ್ನಿಗರಾಯನಿಗೆ ಆ ಮಾತಿನಲ್ಲಿ ವಿಶ್ವಾಸವಿಲ್ಲ. ಅವರ ಲೆಕ್ಕಾನೇ ಕೆರ್ಕಂಡು ಇಲ್ಲೇ ಬಿದ್ದಿರ್ಲಿ ಅಂತ ಹಾಗಂತಾರೆ ಎಂದು ಅದಕ್ಕೆ ಅರ್ಥ ಮಾಡುತ್ತಾನೆ. ಅವನು ಕಾಲ್ನಡಿಗೆಯಲ್ಲೇ ವರ್ಷಕ್ಕೆ 2-3 ಸಲ ಊರಿಗೆ ಬಂದು ಹೋಗುತ್ತಿದ್ದ. ಈ ಸಲ ಬಂದವನೇ ತಾಯಿಗೆ ಹೇಳಿದ, ಇನ್ನೆಷ್ಟು ದಿನ ಅಂತ ಅಲ್ಲಿರಾದು? ನಾನು ಊರಿಗೆ ಬಂದು ಶಾನುಭೋಗಿಗೆ ಚಾರ್ಜು ತಗಾತೀನಿ. ಲೆಕ್ಕ ಚೆನ್ನಾಗಿ ಬಂತೇನೋ? ಬರ್ದೇ ಏನು ಕೇಳು ಬೇಕಾದ್ರೆ. 1ನೇ ನಂಬ್ರು ಖಾತೆವಾರ್, 2ನೇ ನಂಬ್ರು ಬಂಜರ್ ತಕ್ತೆ, 3ನೇ ನಂಬ್ರು ಪಹಣಿ, 4 ಖಾತೆ, 5 ರೆಂಟ್ ರೋಲ್, 6 ಕಮ್ಮಿ ಜಾಸ್ತಿ, 7 ತಕರಾರ್ ತಕ್ತೆ, 8 ಇನಾಮ್ ರಿಜಿಸ್ಟ್ರು, 9 ಜಮಾಬಂದಿ ಗೋಶ್ವಾರೆ, 10 ರೋಜ್ಕಿರ್ದಿ, 11 ರಶೀತಿ ಪಟ್ಟಿ, 12ನೇ ನಂಬ್ರು ಕಾನಿಶುಮಾರಿ. ಇವು 12 ಶಾನುಭೋಗಿಗೆ 12 ನಮೂನೆ ಲೆಕ್ಕಗಳು ಎಂದು ಪ್ರಭವ ವಿಭವ ಮೊದಲಾಗಿ 60 ಸಂವತ್ಸರಗಳ ಹೆಸರನ್ನು ಗಟ್ಟಿ ಮಾಡಿ ಒಪ್ಪಿಸಿದವನಂತೆ ಹೇಳಿದ. ಮಗ ವಿದ್ಯಾಸಂಪನ್ನನಾದನೆಂದು ತಾಯಿಗೆ ನಂಬಿಕೆಯಾಯಿತು. ಅವನು ಕೇಳಿದ, ನೀನೇನು ಸುಮ್ಮನೆ ಕೂತಿರ್ತೀಯೋ? ನಂಗೆ ಮದ್ವೆ ಗಿದ್ವೆ ಮಾಡ್ತೀಯೋ? ಮಾಡ್ದೆ ಏನು ತಡಿಯೋ, ಶಾನುಭೋಗಿಗೆ ಕೈಯಾಗ್ ತಗ. ಅದು ಬಂದೇ ಬರತ್ತೆ. ನಂಗಾಗಲೇ 18 ಆಗಲಿಲ್ವೇ? ಮೆಜಾರಿಟಿಗೆ ಬಂದಿದ್ದೀನಿ. ಬಾಕಿಯೋರೆಲ್ಲ 16 ವರ್ಷಕ್ಕೆ ಗಂಡು ಹುಡುಗ್ರಿಗೆ ಮದ್ವೆ ಮಾಡ್ತಾರೆ. ನಾವು ಹಾಗೆ ಇದ್ರೆ ಜನ ಏನಂತಾರೆ? ಚೆನ್ನಿಗರಾಯನಿಗೆ ಹೆಣ್ಣು ಕೊಡಲು ಆಗಲೇ ಎಷ್ಟೋ ಜನ ಕೇಳಿದ್ದರು. ಗಂಗಮ್ಮನೇ ಇನ್ನೂ ಮನಸ್ಸು ಕೊಟ್ಟಿರಲಿಲ್ಲ. ಈಗ ಮಗನೇ ಕೇಳುತ್ತಿದ್ದಾನೆಂದ ಮೇಲೆ ಮಾಡಿಸಿಬಿಡಬೇಕು. ಆ ಬಗೆಗೆ ಮಾದೇವಯ್ಯನವರ ಸಲಹೆ ಕೇಳಿದರೆ ಅವನು ಇನ್ನೂ 1-2 ವರ್ಷ ಲೆಕ್ಕ ಕಲೀಲಿ, ಶಾನುಭೋಗಕ್ಕೆ ತಗಂಡು ಆಮ್ಯಾಲ್ ಮದ್ವೆ ಗಿದ್ವೆ ಆಗ್ಲಿ ಎಂದರು. ಚೆನ್ನಿಗರಾಯನಿಗೆ ಸಿಟ್ಟು ಬಂತು. ಓಹೋ ಹೋ ಹೋ, ಇನ್ನೂ 2 ವರ್ಷ ಕಾಯ್ಬೇಕಂತೆ. ನಿಮಗೇನು ತಿಳಿಯುತ್ತೆ, ಸುಮ್ಮನಿರ್ರಿ ಐನೋರೇ ಎಂದ. ಹಿಂದೆ ಎಂದೂ ಅವನು ಅವರನ್ನು ಯಾವುದಕ್ಕೂ ನಿಮಗೇನು ತಿಳಿಯುತ್ತೆ ಸುಮ್ಮನಿರ್ರಿ ಅಂದಿರಲಿಲ್ಲ. ಅವರು ಸುಮ್ಮನಾದರು. ಚೆನ್ನಿಗರಾಯ ಮತ್ತೆ ಹೊನ್ನವಳ್ಳಿಗೆ ಹೋಗಲಿಲ್ಲ. ಅವನೇ ಒಂದು ದಿನ ಹೋಗಿ ಶಿವಲಿಂಗೇಗೌಡನನ್ನು ನನ್ನ ಕೆಲಸ ನನಗೆ ಕೊಡು ಎಂದು ಕೇಳಿದರೆ ಅವನು ಕೊಡಾಣ, ಮ್ಯಾಲಿಂದ ಬರ್ಲಿ ಎಂದ. ಮುಂದೆ ಏನು ಮಾಡಬೇಕೆಂಬುದು ಭಾವಿ ಶಾನುಭೋಗನಿಗೆ ಖುದ್ದು ತಿಳಿಯಲಿಲ್ಲ. ಅಷ್ಟರಲ್ಲಿ ಮದುವೆ ನಿಶ್ಚಯವಾಗುವ ಮಾತುಕತೆ ನಡೆಯುತ್ತಿದ್ದರಿಂದ ಅವನಿಗೆ ಶಾನುಭೋಗಿಕೆಯ ಕಡೆ ಅಷ್ಟೊಂದು ಗಮನ ಹೋಗಲಿಲ್ಲ. ಒಂದು ದಿನ ಇವರ ಮನೆಯ ಮುಂದೆ ಒಂದು ದೊಡ್ಡ ಬಿಳಿಯ ಕುದುರೆ ಬಂದು ನಿಂತಿತು. ಮಿನುಗುವ ಜೀನು ಕಡಿವಾಣಗಳನ್ನು ಹಾಕಿದ್ದ ಅದರ ಮೇಲಿಂದ ಬಿಳಿಯ ನಿಕ್ಕರು, ಬಿಳಿಯ ಕೋಟು, ಕಾಲಿಗೆ ಕಾಲು ಚೀಲ ಬೂಟುಗಳನ್ನು ಹಾಕಿದ್ದ ಇಳಿ ಪ್ರಾಯದ ಒಬ್ಬ ಭಾರೀ ವ್ಯಕ್ತಿ ಇಳಿದರು. ಆ ದೊಡ್ಡ ಬಿಳಿ ಕುದುರೆ ಅವರ ಆಳುತನ ನೋಡಿದರೆ ಡಿಸ್ಟ್ರಿಕ್ಟ್ ಕಟ್ಟಿನ ದಣಿ ಡೆಪ್ಯೂಟಿ ಕಮಿಷನರ್ ಎಂದು ಯಾರಾದರೂ ಹೇಳಿಬಿಡಬೇಕಾಗಿತ್ತು. ಗಂಗಮ್ಮ ಹಾಗೆಂದೇ ತಿಳಿದು ಒಳಗೆ ಹೋಗಿ ಚೆನ್ನಿಗರಾಯನಿಗೆ ಹೇಳಿದಳು. ಅವನು ಹೊರಗೆ ಬಂದು ಭಯಭಕ್ತಿಗಳಿಂದ ಬಗ್ಗಿ ಕೈ ಮುಗಿದು ಮಹಾಸ್ವಾಮಿಗಳು ದಯಮಾಡಿಸಬೇಕು ಎಂದು ತಲೆಬಾಗಿ ತೊದಲುತ್ತಾ ಹೇಳಿದ. ತನಗೆ ಶಾನುಭೋಗಿಕೆ ಕೊಡಿಸಲು ಡಿಪ್ಟಿ ಕಮಿಷನರೇ ಖುದ್ದು ಬಂದಿದ್ದಾರೆಂದು ಅರ್ಥ ಮಾಡಿಕೊಂಡ. ಶಿವಲಿಂಗೇಗೌಡನಿಗೆ ಹೇಳಿ ಕಳಿಸಲೇ? ಅವನು ಕೇಳಿದ. ಯಾಕೆ? ಹಾಲಿ ಶಾನುಭೋಗಿಕೆ ಚಾರ್ಜು ಅವನ ತವಾಲೇ ಇದೆ. ಅವನಿಂದ ಮಹಾಸ್ವಾಮಿಗಳು ನನಗೆ ಕೊಡಿಸಬೇಕು. ಬರ್ವಾರ್ದಾರ್ ರಾಮಣ್ಣನವರ ಹಿರೀ ಮಗ ನಾನೇ, ಚೆನ್ನಿಗರಾಯ. ಕೊಡಿಸೋಣ, ಈಗ ಒಳಕ್ಕೆ ನಡೀರಿ. ಅವರು ಒಳಗೆ ಬಂದರು. ಮನೆಯಲ್ಲಿ ಕುರ್ಚಿ ಇರಲಿಲ್ಲ. ಅಣ್ಣಾಜೋಯಿಸರ ಮನೆಯಲ್ಲಿ ಇರುವ ಒಂದು ಕುರ್ಚಿಯನ್ನು ಬಿಟ್ಟರೆ ಈ ಊರಿನಲ್ಲಿ ಯಾರ ಮನೆಯಲ್ಲಿಯೂ ಇಲ್ಲ. ಬಂದವರು ಮಂದಲಿಗೆಯ ಮೇಲೆಯೇ ಕೂತರು. ಚೆನ್ನಿಗರಾಯ ಒಳಗಿನಿಂದ ಗಂಗೋದಕ ತಂದು ಮುಂದಿಟ್ಟರೆ ಅವರು ನಾವೇ ಮೊದಲೇ ನೀರು ಕುಡಿಬಾರದು ಎಂದರು. ಇವರಿಬ್ಬರಿಗೂ ವಿಷಯ ಅರ್ಥವಾಗಲಿಲ್ಲ. ಕೊನೆಗೆ ಅವರೇ ಹೇಳಿದರು. ನಾಗಲಾಪುರ ಅಂತ ಕೇಳಿದ್ದೀರಲ್ಲ, ನಾವು ಅದರ ಸ್ಥಳ ಪುರೋಹಿತರು. ನನ್ನ ಹೆಸರು ಕಂಠಿ ಜೋಯಿಸ ಅಂದ. ನನ್ನ ಮಗಳು ನಂಜಮ್ಮ ಅಂತ
ಹುಡುಗಿ ಹೆಸರು ರೇವತಿ ನಕ್ಷತ್ರ 2ನೇ ಪಾದ 12 ನಡೀತಾ ಇದೆ. ಜಾತಕ ತಂದಿದ್ದೀನಿ. ನಿಮ್ಮ ಹುಡುಗನ ಜಾತಕ ಇಲ್ಲಿ ಕೊಡಿ. ಇವರು ಡಿಪ್ಟಿ ಕಮಿಷನರ್ ಎಂಬ ಭಾವನೆಯಿಂದ ನಾಗಲಾಪುರದ ಕಂಠಿ ಜೋಯಿಸರೆಂಬ ಕಲ್ಪನೆಗೆ ಬರಬೇಕಾದರೆ ಗಂಗಮ್ಮನಿಗೆ ಸ್ವಲ್ಪ ಹೊತ್ತೇ ಹಿಡಿಯಿತು. ಇವರು ತನ್ನ ಮಗನಿಗೆ ಹೆಣ್ಣು ಕೊಡಲು ಬಂದಿದ್ದಾರೆಂಬ ಅರಿವು ಅವಳಲ್ಲಿ ಆತ್ಮವಿಶ್ವಾಸವನ್ನೂ ಮೂಡಿಸಿತು. ಆದರೂ ದೊಡ್ಡ ಕುದುರೆಯ ಮೇಲೆ ಬಂದಿರುವವರು ಡಿಪ್ಟಿ ಕಮಿಷನರ ಹಾಗೆ ದಿರಿಸು ಮಾಡಿರುವವರು. ಅವಳು ಹೇಳಿದಳು, ಶಾನುಭೋಗಕ್ಕೆ ಚಾರ್ಜ್ ಕೈಗೆ ಬರೋ ತನಕ ನಾನು ಇವನ ಮದುವೆ ಮಾಡೋಲ್ಲ ಅಂತಿದ್ದೀನಿ. ನಿಂಗೇನು ಗೊತ್ತಾಗುತ್ತೆ, ಸುಮ್ನೀರಮ್ಮ. ಚಾರ್ಜ್ ಕೊಡಿಸ್ತೀನಿ ಅಂತ ಅವರು ಮೊದಲೇ ಅನ್ಲಿಲ್ವೇ? ಚೆನ್ನಿಗರಾಯ ತಾಯಿಯ ಬಾಯಿ ಮುಚ್ಚಿಸಿದ. ನನಗೆ ಅದೆಲ್ಲ ಗೊತ್ತಿದೆ. ನಿಮ್ಮ ಹಕ್ಕು ನಿಮಗೆ ಕೊಡಿಸೋದು ಎಷ್ಟು ಹೊತ್ತು? ನಾನು ಅಮಲ್ದಾರರಿಗೆ ಹೇಳ್ತೀನಿ. ಮೊದಲು ಮದುವೆಯಾಗಲಿ. ಅಂತೂ ಗಂಗಮ್ಮ ಮಗನ ಜಾತಕ ಕೊಟ್ಟಳು. ಕಂಠಿ ಜೋಯಿಸರು ಎಷ್ಟಾದರೂ ಸ್ವತಃ ಜೋಯಿಸರೇ. ಅಲ್ಲಿಯೇ ಕೂತು ಗುಣಿಸಿ ನೋಡಿ ದಿವ್ಯವಾಗಿ ಹೊಂದುತ್ತೆ. ಇನ್ನು ಮುಂದಿನ ಮಾತಾಡಿ ಎಂದರು. ನಾಗಲಾಪುರ ರಾಮಸಂದ್ರದ ಪಶ್ಚಿಮಕ್ಕೆ 12 ಮೈಲಿ ದೂರದ ಗ್ರಾಮ. ಆ ಊರಿನ ಕಂಠಿ ಜೋಯಿಸರ ಕೀರ್ತಿಯನ್ನು ಕೇಳದವರೇ ಇಲ್ಲ. ರಾಮಸಂದ್ರ ತಿಪಟೂರು ತಾಲೂಕು, ತುಮಕೂರು ಡಿಸ್ಟಿಕ್ನಲ್ಲಿದ್ದು, ನಾಗಲಾಪುರ ಚನ್ನರಾಯಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್ಕಿಗೆ ಸೇರಿದುದರಿಂದ ಈ ಕಡೆಯವರಿಗೆ ಜೋಯಿಸರ ಹೆಸರು ಅಷ್ಟು ಪರಿಚಿತವಿಲ್ಲ. ಚನ್ನರಾಯಪಟ್ಟಣ ತಾಲೂಕು, ಶಾಂತಿಗ್ರಾಮ, ಹಾಸನ, ಕೌಶಿಕ ಮೊದಲಾದ ಕಡೆ ಎಲ್ಲರಿಗೂ ಅವರ ಹೆಸರು ಗೊತ್ತು. ಒಳ್ಳೆಯ ಎತ್ತರ, ಅಗಲವಾದ ಹಣೆ ಮತ್ತು ಚುರುಕಾದ ಕಣ್ಣುಗಳು. ಆಳು ಕಂಠಿ ಜೋಯಿಸರು. ಅವರ 16ಕ್ಕೆ ಮದುವೆಯಾಯಿತು. 20ಕ್ಕೆ ಹೆಂಡತಿ ಮನೆಗೆ ಬಂದಳು. 2 ವರ್ಷಕ್ಕೆ ಒಬ್ಬ ಮಗ ಹುಟ್ಟಿದ. 2 ವರ್ಷಕ್ಕೆ ಇನ್ನೊಂದು ಮಗು ಹುಟ್ಟಿ ತೀರಿಕೊಂಡಿತು. ಮತ್ತೆ 2 ಮಕ್ಕಳಾಗಿ ಅವು ಸತ್ತ ಮೇಲೆ ಕೊನೆಯ ಹೆರಿಗೆಯಲ್ಲಿ ಹೆಂಡತಿಯೇ ತೀರಿ ಹೋದಳು. ಉಳಿದ ಹೆಣ್ಣು ಮಗುವನ್ನು ಕಂಠಿ ಜೋಯಿಸರ ತಾಯಿ ಸಾಕಿದಳು. ಜೋಯಿಸರು ಮತ್ತೆ ಮದುವೆ ಆಗಲಿಲ್ಲ. ಈಗ ಅವರಿಗೆ ಇರುವವರು 2 ಮಕ್ಕಳು. ಹಿರಿಯ ಮಗ ಕಲ್ಲೇಶ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಶ್ರವಣಬೆಳಗೊಳದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ತಾಯಿ ಸತ್ತಾಗ ಉಳಿದ ಮಗು ನಂಜಮ್ಮನನ್ನೇ ಈಗ ಚೆನ್ನಿಗರಾಯನಿಗೆ ಕೊಟ್ಟು ಮದುವೆ ಮಾಡುವುದು. ಹುಟ್ಟಿದ ಮೇಲೆ ಯಾರಿಗಾದರೂ ಆಗಬಹುದಾದ ಇಷ್ಟರಿಂದಲೇ ಕಂಠಿ ಜೋಯಿಸರು ಪ್ರಸಿದ್ಧರಾಗಲಿಲ್ಲ. ಪ್ರಸಿದ್ಧಿಗೂ ಕೆಲವು ಸಿದ್ಧಿ ಬೇಕಲ್ಲ. ಒಳ್ಳೆ ಭೀಮನಂತಹ ಅವರ ಶರೀರವು ಒಂದು ಸಲ ನೋಡಿದರೆ ಯಾರಿಗಾದರೂ ನೆನಪನ್ನು ಉಳಿಸುತ್ತಿತ್ತು. ಮೊದಲಿನಿಂದ ನಾಟಕ, ಯಕ್ಷಗಾನಗಳಲ್ಲಿ ಮಾಡುತ್ತಿದ್ದ ಅವರ ಪಾಟನ್ನು ಒಂದು ಸಲ ನೋಡಿದರೆ ಯಾರೂ ಮರೆಯುತ್ತಿರಲಿಲ್ಲ. ಕಾಳಿದಾಸ ನಾಟಕದಲ್ಲಿ ಭೋಜರಾಜನ ಪಾಟು ಅವರಿಗಿಂತ ಹೆಚ್ಚು ಮತ್ತೆ ಯಾರಿಗೂ ಹೊಂದುತ್ತಿರಲಿಲ್ಲ. ಮಹಾಭಾರತದ ಕುಣಿತದಲ್ಲಿ ದುರ್ಯೋಧನನ ವೇಷ ಅವರಿಗೇ ಹೇಳಿಸಿದ್ದು. ಯಕ್ಷಗಾನದಲ್ಲಿ ವೀರವೇಷ ಹಾಕಿದಾಗ 2 ಹಲಗೆಗಳನ್ನು ಮುರಿದು ಹಾಕದೆ ಕುಣಿಯುವುದನ್ನು ನಿಲ್ಲಿಸುತ್ತಿರಲಿಲ್ಲ. ತಾರದಲ್ಲಿ ಒಂದೇ ಉಸಿರಿಗೆ ರಾಗವಾಗಿ ಎಳೆದು ಕಂದಪದ್ಯ ಹಾಡುತ್ತಿದ್ದರು. ಹಾರ್ಮೋನಿಯಂ ಬಾರಿಸುತ್ತಿದ್ದದಲ್ಲದೆ ತಬಲಾ ಬಡಿಯುವುದನ್ನು ಬಲ್ಲರು. ಮಂಗಳ ಅಮಂಗಳ 2 ಬಗೆಯ ಪೌರೋಹಿತ್ಯದ ಜೊತೆಗೆ ಜ್ಯೋತಿಷ್ಯ, ಮಾಟ, ಮದ್ದುಗಳು ಗೊತ್ತಿದ್ದವು. ಇದರ ಮೇಲೆ ಅಮಲ್ದಾರರ ಜೊತೆಗೂ ಇಂಗ್ಲಿಷ್ ಮಾತನಾಡುವ ಛಾತಿ, ಸಾಬರ ಕೂಡ ಉರ್ದು ಬಳಸುವ ಜ್ಞಾನ. ಛಾತಿಯೇ ಅವರಿಗೆ ಪ್ರಸಿದ್ಧಿ ದೊರಕಿಸಿಕೊಟ್ಟಿತ್ತು. ಹಿಂದೆ ಯಾವುದೋ ಕೋರ್ಟು ಕೇಸುಗಳನ್ನು ಗೆದ್ದಿದ್ದ ಅವರು 1-2 ಕೊಲೆ ಮಾಡಿ ಜಯಿಸಿಕೊಂಡಿದ್ದರೆಂದು ಜನ ಹೇಳುತ್ತಿದ್ದರು. ಅದು ಸುಳ್ಳೋ ದಿಟವೋ ಕಂಡವರಿಲ್ಲ. ಜೋಯಿಸರಂತೂ ಸುಳ್ಳು ಎನ್ನುತ್ತಾರೆ. ಯಾರ ಕೈಲಾದರೂ ಜಗಳವಾಡುವಾಗ ನಿನ್ನ ಕೂನಿ ಮಾಡಿಬಿಡ್ತೀನಿ ಇತ್ಯಾದಿ ಮಾತುಗಳು ಬಾಯಲ್ಲಿ ಬರುತ್ತಿದ್ದ ಗತ್ತಿಗೆ ಅವರು ಎಷ್ಟು ಕೂನಿ ಮಾಡಿದ್ದಾರೆ ಎಂಬ ಭಯ ಜನರ ಮನಸ್ಸಿನಲ್ಲಿ ಬಂದರೆ ಆಶ್ಚರ್ಯವಿಲ್ಲ. ಕತ್ತಲೆಗೆ ಸ್ವಲ್ಪವೂ ಹೆದರದ ಅವರು ನಿಶಾಚರರು. ಸೊಂಟಕ್ಕೆ ಒಂದು ಕೊನೆಗತ್ತಿ ಸಿಕ್ಕಿಸಿಕೊಂಡು ಹೊರಟರೆ ಬೆಳಕು ಹರಿಯುವುದರೊಳಗೆ ಒಬ್ಬರೇ ಬುಲ್ಡಾಳು ತಿಟ್ಟು ಹಾಯ್ದು 24 ಮೈಲಿ ದೂರದ ಹಾಸನ ಮುಟ್ಟುತ್ತಿದ್ದರು. ಜೋಯಿಸರು ಹಗಲು ಹೊತ್ತು ನಡೆಯುತ್ತಿದ್ದುದೇ ಅಪರೂಪ. ಕೊಳ್ಳಿ ದೆವ್ವ ಮಾತ್ರವಲ್ಲದೆ ಜಡೆ ಮುನಿಗಳನ್ನು ಸಹ ಧೈರ್ಯವಾಗಿ ಎದುರಿಸಿ ಕಾಲಿಗೆ ಬುದ್ಧಿ ಹೇಳಿಸುವ ಇವರ ಕೀರ್ತಿ ಹಬ್ಬುವುದರಲ್ಲಿ ಆಶ್ಚರ್ಯವೇನು? ಚೆನ್ನಿಗರಾಯನ ಮದುವೆಗೆ ರಾಮಸಂದ್ರದ ಬ್ರಾಹ್ಮಣರೆಲ್ಲ ಬಂದುದಲ್ಲದೆ ಅವರ ಶಾನುಭೋಗಿಕೆಯ ಗ್ರಾಮವಾದ ಕುರುಬರಹಳ್ಳಿಯ ಪಟೇಲ, ಗುಂಡೇಗೌಡ ಮತ್ತು ಇತರ ಕೆಲವು ಮುಖ್ಯರು ಸೇರಿದ್ದರು.
ಪಟೇಲ ಶಿವೇಗೌಡನಾಗಲಿ ಶಾನುಭೋಗ ಶಿವಲಿಂಗನಾಗಲಿ ಹೋಗಲಿಲ್ಲ. ಗಂಡಿನ ಕಡೆಯವರೆಲ್ಲ ಒಟ್ಟು 4 ಗಾಡಿ ಹೂಡಿಸಿಕೊಂಡು ಹೋಗಿದ್ದರು. ನಾಗಲಾಪುರದ ಕೆರೆಯ ಏರಿಯ ಹತ್ತಿರ ಕೊಂಬು ಕಹಳೆ ಊದಿಸಿ ಇವರನ್ನು ಎದುರುಗೊಂಡ ಹೆಣ್ಣಿನ ಕಡೆಯವರು ಗಂಡನ್ನು ಕೂರಿಸಿಕೊಂಡು ಹೋಗಲು ಕಂಠಿ ಜೋಯಿಸರ ಬಿಳಿ ಕುದುರೆಯನ್ನೇ ತಂದಿದ್ದರು. ಅದರ ಮೇಲೆ ಹತ್ತಿ ಕೂತುಕೊಳ್ಳಲು ಚೆನ್ನಿಗರಾಯ ಹೆದರಿ ಕಂಗಾಲಾದ. ಆದರೆ ಹತ್ತದೆ ಬಿಟ್ಟರೆ ಇಡೀ ರಾಮಚಂದ್ರಕ್ಕೆ ಅಪಮಾನ. ತೂ ಹೆಣ್ಣಿಗ್ ಸೂಳೆ ಮಗನೆ ಎಂದು ಗಂಗಮ್ಮ ಬೈದೆ ಮೇಲೆ ಅವನು ಜೀನಿನ ಮೇಲೆ ಹತ್ತಿ ಕುಳಿತ. ಕುದುರೆ ಶಿಂಡಾಡದೆ ಒಂದೇ ಸಮನೆ ಹೆಜ್ಜೆ ಹಾಕುವಂತೆ ಹುಡುಗಿಯ ಅಣ್ಣ ಪೊಲೀಸ್ ಕಾನ್ಸ್ಟೇಬಲ್ ಕಲ್ಲೇಶ ಅದರ ಲಗಾಮನ್ನು ಕೈಲಿ ಹಿಡಿದು ಪಕ್ಕದಲ್ಲಿ ನಡೆದು ಬಂದ. ಮದುವೆಗೆ ಬಂದಿದ್ದ ಗಂಡಿನ ಕಡೆಯವರಿಗೆಲ್ಲ ಕಂಠಿ ಜೋಯಿಸರ ವ್ಯಕ್ತಿತ್ವದ ಅನುಭವವಾಯಿತು. ತುಂಬಾ ಶ್ರೀಮಂತರಲ್ಲದಿದ್ದರೂ ತಕ್ಕಮಟ್ಟಿನ ಕುಳುವಾದ ಅವರು ಊಟೋಪಚಾರಕ್ಕೆ ಅದ್ದೂರಿಯಾಗಿ ಮಾಡಿಸಿದ್ದರು. ಮದುವೆಗೆ ಹಾಸನದಿಂದ ಒಬ್ಬ ಲಾಯರು, ಅವರನ್ನು ಲಾಯರೆಂದು ಕಂಠಿ ಜೋಯಿಸರು ಹೇಳಿದರು, ಬಂದಿದ್ದರು. ಗಂಡಿನ ಪುರೋಹಿತರಾಗಿ ಅಯ್ಯ ಶಾಸ್ತ್ರಿಗಳು, ಅಣ್ಣಾ ಜೋಯಿಸರು ಇಬ್ಬರು ಹೋಗಿದ್ದರು. ಅಯ್ಯ ಶಾಸ್ತ್ರಿಗಳಿಗೆ ಪ್ರಾತಿಮಾಸಿಕ ಶ್ರಾದ್ದ, ಪುಣ್ಯ, ಗೌರಿ ಗಣೇಶ ವ್ರತಗಳನ್ನು ಬಿಟ್ಟರೆ ಉಳಿದ ಕರ್ಮಗಳ ಪೌರೋಹಿತ್ಯದ ಪಾಠವಾಗಿರಲಿಲ್ಲ. ಅಣ್ಣಾ ಜೋಯಿಸರು ವಯಸ್ಸಿನಲ್ಲಿ ಚಿಕ್ಕವರಾದರೂ ಶಿಂದಘಟ್ಟದ ಸೂರಣ್ಣ ಜೋಯಿಸರ ಕೈಕೆಳಗೆ ಕ್ರಮವಾಗಿ ಅಧ್ಯಯನ ಮಾಡಿಕೊಂಡು ಬಂದು ಆ ಸುತ್ತಿಗೆ ಹೆಸರಾದವರು. ಇಷ್ಟು ಹೊತ್ತಿಗೆ ಲೆಕ್ಕವಿಲ್ಲದಷ್ಟು ಮದುವೆ ಮುಂಜಿ ಮಾಡಿಸಿ ನೀರು ಕುಡಿದ ಹಾಗೆ ಮಂತ್ರ ಹೇಳುವ ಅಭ್ಯಾಸವಾಗಿದೆ. ಗಂಡಿನ ಬಿಡಾರದಲ್ಲಿ ಹೋಮ ಮಾಡಿಸುವಾಗ ಅಣ್ಣಾ ಜೋಯಿಸರು ಗಟ್ಟಿಯಾಗಿ ಹೇಳುತ್ತಿದ್ದರು, ಓಂ ಭೂರಗ್ನಿಯೇ ಪ್ರಾಣಾಯ ಸ್ವಾಹ, ಇದಮಗ್ನಿಯೇ ಪ್ರಾಣಾಯ ಸ್ವಾಹ. ವರನ ಬಿಡಾರ ಹೆಣ್ಣಿನ ಮನೆಯ ಪಕ್ಕದಲ್ಲಿಯೇ ಇತ್ತು. ಇವರ ಮಂತ್ರ ಹೆಣ್ಣಿನ ಮನೆಯವರಿಗೂ ಕೇಳುತ್ತಿತ್ತು. ಅದು ಕಿವಿಗೆ ಬಿದ್ದ ತಕ್ಷಣ ಕಂಠಿ ಜೋಯಿಸರು ಅಲ್ಲಿಗೆ ಬಂದು ಕೇಳಿದರು, ಜೋಯಿಸರೇ, ಅಗ್ನಿಗೆ ಆಹುತಿ ಕೊಡೋ ಮಂತ್ರಾನ ಇನ್ನೊಂದು ಸಲ ಹೇಳಿ. ಯಾಕೆ? ಸ್ವಲ್ಪ ಕೇಳಬೇಕು ಹೇಳಿ. ಹಾಗೆ ವೇದ ಮಂತ್ರಾನ ಮತ್ತೆ ಹೇಳಬಾರದು ಎಂದು ಅಯ್ಯಾಶಾಸ್ತ್ರಿಗಳ ಮುಖ ನೋಡಿದರು. ಯಾಕೆ ಹೇಳಬಾರದು? ನೀವು ತಪ್ಪು ಹೇಳ್ಬೋದೋ? ನಾನು ಹೇಳೋದು ತಪ್ಪೇ? ಶಿಂದಘಟ್ಟದ ಸೂರಣ್ಣ ಜೋಯಿಸರ ಪಾಠ ತಪ್ಪೇ? ಹೇಳಿ ಚಿಕ್ಕಪ್ಪ, ನಾನು ಈ ಮದುವೆ ಮಾಡಿಸಬೇಕೋ ಬಿಟ್ಟು ಎದ್ದು ಹೋಗಬೇಕೋ ಎಂದು ಜೋಯಿಸರು ಎದ್ದು ನಿಂತು ಬಿಟ್ಟರು. ನಿಮ್ಮ ಗುರುಗಳ ವಿಚಾರ ನನಗೆ ಗೊತ್ತಿದೆ. ಅವರಿಗೆ ನೆಟ್ಟಗೆ ಸಂಸ್ಕೃತ ಗೊತ್ತಿಲ್ಲ. ಭೂರಗ್ನಿಯೇ ಅನ್ನೋದು ತಪ್ಪು, ಭೂರಗ್ನೆಯೇ ಅಂತ ಇರಬೇಕು. ನೀವು ಹೇಳೋದು ವ್ಯಾಕರಣ ಶುದ್ಧವಲ್ಲ. ಗ್ರಂಥದಲ್ಲಿ ತೆಗೆದು ತೋರಿಸಲೇನು? ವೇದಮಂತ್ರ ತಪ್ಪು ನುಡಿದರೆ ತಲೆ ಸಹಸ್ರ ಸೀಳಾಗುತ್ತೆ. ಅಲ್ಲಿಗೆ ಅಣ್ಣಾ ಜೋಯಿಸರು ಸುಮ್ಮನಾದರು. ಕಂಠಿ ಜೋಯಿಸರ ಮಂತ್ರಜ್ಞಾನದ ಬಗೆಗೆ ರಾಮಚಂದ್ರದವರೆಲ್ಲ ಬೆರಗಾದರು. ಮುಂದೆ ಧಾರೆಯಾಗುವ ಕನ್ಯಾದಾನ ಮಂತ್ರವನ್ನು ಅವರೇ ಏರಿದ ಕಂಠದಲ್ಲಿ ಹೇಳುತ್ತಿದ್ದುದನ್ನು ಇಡೀ ಮದುವೆಯ ಮನೆಯೇ ಗಂಭೀರವಾಗಿ ಕೇಳಿತು. ಮದುವೆ ಮುಗಿದು ಗಂಡಿನವರು ಹೊರಡುವಾಗ ಅಣ್ಣಾ ಜೋಯಿಸರು ಕಂಠಿ ಜೋಯಿಸರ ಹತ್ತಿರ ಬಂದು, ನನಗೆ ಬರೀ ಪಾಠವಾಗಿದೆ. ವ್ಯಾಕರಣ ಭಾಗ ಸ್ವಲ್ಪ ಹಿಂದೆಯೇ. ಪೂರ್ತಿ ಅಧ್ಯಯನವಾಗೋ ಮೊದಲೇ ತಂದೆ ತೀರಿ ಹೋದದ್ದರಿಂದ ಅರ್ಧಕ್ಕೆ ಬಿಟ್ಟು ಬಂದು ಬಾಕಿದ್ದನ್ನು ಪುಸ್ತಕದಿಂದ ಅಭ್ಯಾಸ ಮಾಡಿದೆ. ತಪ್ಪಿದ್ದರೆ ಕ್ಷಮಿಸಬೇಕು ಎಂದು ಹೇಳಿದರು. ಮದುವೆ ಚೆನ್ನಾಗಿ ನಡೆಯಿತು. ಹುಡುಗಿಗೆ ನಾಗರು, ಸೇವಂತಿಗೆ ಹೂವು, ಬಳೆ, ಬೆಳ್ಳಿಯ ಡಾಬು ಮತ್ತು ಕಾಲಿಗೆ ರುಳಿಗಳನ್ನು ಹಾಕಿದ್ದರು. ಗಂಡಿನವರು ಕ್ರಮದಂತೆ ಮಾಂಗಲ್ಯ, ಓಲೆ, ಮೂಗುಬೊಟ್ಟುಗಳನ್ನು ತಂದಿದ್ದರು. ತಂದೆಯಂತೆಯೇ ಎತ್ತರವಾದ ಮೈಕಟ್ಟು, ಅಗಲವಾದ ಹಣೆ ಮತ್ತು ವಿಶಾಲವಾದ ಕಣ್ಣುಗಳುಳ್ಳ ವಧುವು ಲಕ್ಷಣವಾಗಿದ್ದಳು. ನಮ್ ಚೆನ್ನಿಗರಾಯಂಗೆ ಇಂಥ ಹೆಣ್ಣು ಸಿಕ್ಕೋದು ಅಂದ್ರೆ ಪುಣ್ಯ ಮಾಡಿದ್ದ ಎಂದು ರಾಮಚಂದ್ರದವರೇ ಎಂದರು. ಈ ಮಾತು ಗಂಗಮ್ಮನಿಗೆ ಮಾತ್ರ ಸಹಿಸಲಿಲ್ಲ. ಚೆನ್ನಿಗರಾಯ ಭೂಮಕ್ಕೆ ಬಡಿಸಿದ ಭಕ್ಷ್ಯ ಭೋಜ್ಯಗಳೆಲ್ಲವನ್ನೂ ಸ್ವಲ್ಪವೂ ಬಿಡದೆ ತಿಂದು ಹಾಕಿದ್ದನ್ನು ನಾಗಲಾಪುರದವರು ಆಡಿಕೊಂಡರು. ಹಾಗೆ ತಿನ್ನಬಾರದಾಗಿತ್ತೆಂದು ರಾಮಚಂದ್ರದವರು ಆಮೇಲೆ ಅವನಿಗೆ ಹೇಳಿದರು. ಒಳ್ಳೆ ಗಮ್ ಅನ್ನೋ ಹಾಗೆ ಮಾಡಿದ್ದನ್ನ ಅದ್ಹ್ಯಾಗೆ ಎಂಜಲು ಮಾಡಿ ಚೆಲ್ಲೋಕಾಗ್ತೈತೆ ಕಾಣೆ ಎಂದು ಅವನು ತಾನು ಮಾಡಿದ್ದುದನ್ನೇ ಸಮರ್ಥಿಸಿಕೊಂಡ. ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಕೇಳೋಣ.